ನಮಸ್ಕಾರ. ನೋಡ್ರಿ, ಈ ರಾಶಿ ನಕ್ಷತ್ರದವರು ನಿಜವಾಲು ಕೋಟ್ಯಾಧಿಪತಿಗಳೇ. ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ? ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಅರ್ಥ ಆಗುತ್ತೆ. ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು. ಹೇಗೆ ಕೋಟ್ಯಾಧಿಪತಿಗಳಾಗ್ತಾರೆ ಇವರು ಅಂತಂದರೆ, ಇಲ್ಲಿ ಒಂದು ಸ್ಟ್ರಾಟಜಿ ಇದೆ. ಏನು ಗೊತ್ತಾ? ಗಂಡು ಮಕ್ಕಳಾದರೆ ಬಲಗೈ ನೋಡ್ಕೊಳ್ಳಿ, ಹೆಣ್ಣು ಮಕ್ಕಳಾದರೆ ಎಡಗೈ ನೋಡ್ಕೊಳ್ಳಿ. ನೋಡಿ, ಇದೇನಿದೆ ಫೇಟ್ ಲೈನ್, ಹಣೆ ಬರೋದು ಲೈನು, ಈ ಲೈನು ಹಿಂಗೆ ಸ್ಟ್ರೈಟಾಗಿ ಬಂದ್ಬಿಟ್ಟು ಇಲ್ಲಿಗೆ ಟಚ್ ಆಗಿರಬೇಕು, ಎಲ್ಲೂ ಕಟ್ಟಾಗಿರಬಾರ್ದು. ನೋಡ್ಕೊಳ್ಳಿ, ಗಂಡು ಮಕ್ಕಳು ಬಲಗೈ, ಹೆಣ್ಣು ಮಕ್ಕಳು ಎಡಗೈ. ಈ ಒಂದು ಲೈನ್ ಏನಿದೆ, ಹಣೆ ಬರೋದು ಲೈನ್ ಇದು, ಇಲ್ಲಿ ಬಂದುಬಿಟ್ಟು ಈ ಶನಿಯ ಪರ್ವದು, ಇದು ಶನಿ ಬೆರಳು, ಇಲ್ಲಿ ಶನಿಯ ಪರ್ವದವರೆಗೂ ಹಿಂಗೆ ಅಟ್ಯಾಚ್ ಆಗಿರಬೇಕು. ಫುಲ್ ಉದ್ದಕ್ಕೆ ಬಂದಿರಬೇಕು, ಎಲ್ಲೂ ಕಟ್ಟಾಗಿರಬಾರ್ದು, ಫುಲ್ಲು ಇಲ್ಲಿಗೆ ಬಂದಿರಬೇಕು, ಇಲ್ಲಿವರೆಗೂ ಬಂದಿರಬೇಕು. ಮತ್ತು ಇಲ್ಲಿಂದ ಹೃದಯ ರೇಖೆಯಿಂದ ಬಂದ್ಬಿಟ್ಟು ಇಲ್ಲಿಗೆ ಅಟ್ಯಾಚ್ ಆಗಿರಬೇಕು. ಇದಕ್ಕೆ, ಈ ಹೃದಯ ರೇಖೆಗೆ ಇದು ಕನೆಕ್ಟ್ ಆಗಿರಬೇಕು. ಈ ಲೈನು ಫುಲ್ಲು ಇಲ್ಲಿವರೆಗೂ ಬಂದಿರಬೇಕು. ಮತ್ತು ಈ ಬುಧನ ಪರ್ವ, ಇದು ಬುಧನ ಬೆರಳು ಇಲ್ಲಿಂದ ಹಿಂಗೆ ಕ್ರಾಸಾಗಿ ಬಂದು ಈ ಇದಕ್ಕೆ ಈ ಲೈನಿಗೆ ಅಟ್ಯಾಚ್ ಆಗಿರಬೇಕು, ಹಣೆ ಬರೋದು ಲೈನಿಗೆ. ಇಲ್ಲಿಂದ ಈ ಬುಧನ ಪರ್ವದಿಂದ ಇಲ್ಲಿಂದ ಹಿಂಗೆ ಬಂದು ಇದಕ್ಕೆ ಅಟ್ಯಾಚ್ ಆಗಿರಬೇಕು. ಈ ರೀತಿ ಏನನ್ನ ಇದ್ದರೆ ಖಂಡಿತವಾಗಲೂ ಜೀವನದಲ್ಲಿ ಕೋಟ್ಯಾಧಿಪತಿಗಳು ಆಗುವ ಎಲ್ಲ ಚಾನ್ಸಸ್ ಲಕ್ಷಣಗಳಿರುತ್ತೆ. ಯಾರಿಗೆ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಬರ್ತ್ ಟೈಮಿಂಗ್ಸು, ಹುಟ್ಟಿರೋ ಟೈಮಿಂಗ್ಸ್ ಗೊತ್ತಿಲ್ಲ ಅನ್ನುವವರು ಈ ಕೈ ಹಸ್ತರೇಖೆ ನೋಡ್ಕೊಳ್ಬೋದು ನೀವು. ಅರ್ಥ ಆಯ್ತಾ? ಇದು ನನ್ನದೇ ಆದ ಎಕ್ಸ್ಪೀರಿಯನ್ಸ್ ಮೇಲೆ ಬಿಟ್ಟಿದ್ದೀನಿ. ಈ ರೀತಿ ಇದ್ದರೆ ಖುಷಿ ಪಡ್ರಿ, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಸುಮ್ಮನಾಗ್ಬಿಡಿ. ನಮಸ್ಕಾರ.